2011 ಮಾಡಲು ಸಿಂಗಲ್ ಓನರ್ 82-83 ಚೇಂಜ್ ಓಡಿದೆ. ಶೋರೂಮ್ ಟ್ರ್ಯಾಕ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 295 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಶೋರೂಮ್ ಟೇಜ್ ಗಾಡಿ, ಸಿಂಗಲ್ ಓನರ್. ಡೀಸೆಲ್ ಒಂದೇ ಇಲ್ಲ, ಇಲ್ಲಿ ಬಂದ್ಬಿಟ್ರೆ ನಿಮ್ಗೆ 7 ಡೀಸೆಲ್ ಸಿಗುತ್ತೆ. ನಮ್ಮ ಹತ್ರ ಶಿಫ್ಟ್ ಡೀಸೆಲ್ ಎಲ್ಲ 7 ಸಿಗುತ್ತೆ. ಎಲ್ಲಾ ತರ ವೆಹಿಕಲ್ ನೋಡಿ ಯಾವ್ದು ಬೇಕು ಸೆಲೆಕ್ಷನ್ ಮಾಡ್ಬೋದು. ಇದು ಬಂದ್ಬಿಟ್ಟು ಸಿಂಗಲ್, ಇದು 2011 ಮಾಡಲು ಸಿಂಗಲ್ ಓನರ್ ZXi 2 ಏರ್ ಬ್ಯಾಗು, ಮ್ಯಾಗ್ ವೀಲ್, ABS ಎಲ್ಲ ಇದೆ. 295 ಹೆಚ್ಚು ಕಡಿಮೆ ಆಗುತ್ತೆ. ರೆನಾಲ್ಟ್ ಡಸ್ಟರ್ 85 PS ಸರ್ ಇದು. ಹೌದು, 13 ಮಾಡಲು ಸಿಂಗಲ್ ಓನರ್ 395 ಹೆಚ್ಚು ಕಡಿಮೆ ಆಗುತ್ತೆ. ಬರೀ 3,95,000 ಇನ್ನು ಹೆಚ್ಚು ಕಡಿಮೆ ಆಗುತ್ತೆ. ರೆನಾಲ್ಟ್ ಡಸ್ಟರ್ ಮೈಲೇಜ್ ಬರುತ್ತೆ, ದೊಡ್ಡ ವೆಹಿಕಲ್ ಮೈಲೇಜ್ ಬೇಕಂದ್ರೆ ಇದು ಬೆಸ್ಟ್ ವೆಹಿಕಲ್ ಸರ್. ಬರೀ 3,95,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. 13 ಮಾಡಲು ವ್ಯಾಗನಾರ್ VXi ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ. 3,35,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಸೊ ಇವನ್ ಫೈನಾನ್ಸ್ ಕೂಡ ಆಗುತ್ತೆ ನಿಮ್ಗೆ. ಬರೀ 3,35,000 ಹೆಚ್ಚು ಕಡಿಮೆ ಆಗುತ್ತೆ. 17 ಮಾಡಲು VXi 3,35,000 ಗೆ ನಿಮ್ಗೆ ಈ ಗಾಡಿ ಸಿಗ್ತೈತೆ. ನೋಡ್ತಾ ಇರ್ಬೋದು, ಕಲರ್ ಎಲ್ಲ ಸೂಪರ್ ಆಗಿದೆ ಸರ್. ಇದು ಓನರ್ಶಿಪ್ ಏನಾಗಿದೆ? ಸಿಂಗಲ್. 13 ಮಾಡಲು ಇದು ಕೂಡ ಟಾಪ್ ಅಂಡ್ ಮಾಡಲು ZXi ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಇದೆ. ಗಾಡಿ ಒರಿಜಿನಾಲಿಟಿ ಇದೆ. ಟಾಪ್ ಅಂಡ್ ಮಾಡಲು 4,45,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು 14 ಮಾಡಲು ಜನ ಲೈಕ್ ಮಾಡ್ತಾರೆ ಈ ಗಾಡಿನ. 14 ಮಾಡಲು Ertiga VXi. ಇದು ಗಾಡಿ ತುಂಬಾ ಚೆನ್ನಾಗಿದೆ. ವಾಶ್ ಮಾಡಿ ಕೊಡ್ತೀವಿ. ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 5,45,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೂಡ ಫೈನಾನ್ಸ್ ಆಗುತ್ತೆ. ಗ್ರ್ಯಾಂಡ್ I10 ಹುಡ್ಕೋರ್ಗೆ ಒಂದು ಗಾಡಿ ರೆಡಿ ಆಗಿದೆ. 0788 ವೆಹಿಕಲ್ ನಂಬರ್. ಗಾಡಿ ಎಲ್ಲ ಈ ತರ ಇದೆ ಸರ್. ಇದಕ್ಕೆ ಪ್ರೈಸ್ ಮಾಡಲು 2019 ಮಾಡಲು I10 ಗ್ರ್ಯಾಂಡ್ ಪೆಟ್ರೋಲ್ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 485 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ ಸರ್. 17-18 ಇದು ಟಾಪ್ ಅಂಡ್ ಮಾಡಲು ಆಪಲ್ ಚೆಪ್ ZDI ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. ಇದು 6,10,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್. 1920 ಮಾಡಲು ಇದು ಕೂಡ VXi ಆಪ್ಷನಲ್. ಇದರಲ್ಲಿ ಏರ್ ಬ್ಯಾಗು, ಮ್ಯಾಗ್ ವೀಲ್, ಒಳ್ಳೆ ಸಿಸ್ಟಮ್, ಪೆಟ್ರೋಲ್ ವಿತ್ CNG. 5,45 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. 12 ಮಾಡಲು I10 2,65 ಹೆಚ್ಚು ಕಡಿಮೆ ಆಗುತ್ತೆ. ಮಾರುತಿ ಸುಜುಕಿ ಇಕೋ ಇದು ಬಂದ್ಬಿಟ್ಟು 2017 ಮಾಡಲು ಸಿಂಗಲ್ ಓನರ್. ಬರೀ 3,85,000 ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್ ನ. XUV500 ಇದು ಕೂಡ ಗಾಡಿ ತುಂಬಾ ಜನ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 5.5 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಸೊ ಇವನ್ ಫೈನಾನ್ಸ್ ಕೂಡ ಆಗುತ್ತೆ ಸರ್. ಹೌದೌದು. ಸಿಯಾಜ್ ಹುಡ್ಕೋರ್ಗೆ ಮಿಡಿಲ್ ವೇರಿಯಂಟ್ VDI ಪ್ಲಸ್ HSVS ಇಂಜನ್ ಗಾಡಿ ಅಂಡ್ ಪೆಟ್ರೋಲ್ ವೆಹಿಕಲ್ ಅಲ್ಲ, ಡೀಸೆಲ್ ವೆಹಿಕಲ್. ಅಪೋಲೋ ಟೈರ್ಸ್ ಎಲ್ಲ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸರ್. ಇದು ಪ್ರೈಸ್ ಮಾಡಲು 5,500 ಹೆಚ್ಚು ಕಡಿಮೆ ಆಗುತ್ತೆ. 16 ಸಿಂಗಲ್ ಓನರ್ 2011 ಮಾಡಲು ಡೀಸೆಲ್ ಗಾಡಿ. ಸೊ ಇದು ಬಂದ್ಬಿಟ್ಟು ಗಾಡಿ ಮಾತ್ರ ಸೂಪರ್ ಆಗಿದೆ. 8 ಸೀಟರ್ ಗಾಡಿ, ನಿಮಗೆ ಒಳ್ಳೆ ಫ್ಯಾಮಿಲಿಗೆ ಮಾತ್ರ ಎಕ್ಸ್ಟ್ರೀಮ್ ಆಗಿರುತ್ತೆ. ಬರೀ 4,45,000 ನಿಮಗೆ ನೆಕ್ಸೋ ಕಾರ್ಸ್ ಅಲ್ಲಿ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಜಸ್ಟ್ ಕಾಲ್ ಮಾಡಿ. ಕ್ಲಿಯರೆನ್ಸ್ ಎಲ್ಲ ಜಾಸ್ತಿ ಬರುತ್ತೆ, ಸೈಡ್ ಕ್ಲಾಡಿಂಗ್ ಬರುತ್ತೆ ನಿಮಗೆ, ಅಂಡ್ ಮ್ಯಾಗ್ ವೀಲ್ ಕೂಡ ಎಲ್ಲ ಬರುತ್ತೆ. ಇದು ಪೆಟ್ರೋಲ್ ವೆಹಿಕಲ್. ಸೊ ನಾರ್ಮಲ್ I20 ಗಿಂತ ಇನ್ನೂ ಸ್ವಲ್ಪ ಹೈಟ್ ಜಾಸ್ತಿ ಬರುತ್ತೆ ವೆಹಿಕಲ್. ಸೊ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ. ಅಡಿಷನಲ್ ಆಗಿ ನಿಮಗೆ 10 ಇಂಚ್ ಟಚ್ ಸ್ಕ್ರೀನ್ ಇದೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್. ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಸರಿ ಗಾಡಿಗೆ ಏನ್ ಹೇಳಿದ್ರೆ 5,10,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ ಸರ್. 5-10 ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತ ವೆಹಿಕಲ್. ಇಂಟೀರಿಯರ್ಸ್ ಎಲ್ಲ ನೋಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಡೀಸೆಲ್ ವೆಹಿಕಲ್ ಇದು. ಹೌದೌದು. ಸೊ ಡೀಸೆಲ್ ವೆಹಿಕಲ್ ಕ್ಲೀನ್ ಆಗಿದೆ, ಇಂಟೀರಿಯರ್ಸ್ ಮಾತ್ರ. ಸೊ ನಿಮ್ಗೆ ವರ್ಣ ಆಲ್ಮೋಸ್ಟ್ ಸೂಪರ್ ಆಗಿರುವಂತ ವೆಹಿಕಲ್ ಸರ್. ಇದು ಪ್ರೈಸ್ 2007 ಮಾಡಲು ಡೀಸೆಲ್ ಗಾಡಿ, FC ರನ್ನಿಂಗ್ ಇದೆ. 2,10 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ವ್ಯಾಗನರ್ಗಳು ಏನಾರು ಹುಡುಕಂಗಿದ್ರೆ ನಿಮ್ಗೆ ಹತ್ರ ನೋಡ್ತಾ ಇರ್ಬೋದು. ಇಲ್ಲೇ 1, 2, 3 ಸರ್. ಟೋಟಲ್ ವ್ಯಾಗನರ್ ಎಷ್ಟಿದೆ ಸರ್? ಟೋಟಲ್ ಒಂದು 4-5 ಗಾಡಿ ಇದೆ ಸರ್. ಬರೀ ವ್ಯಾಗನರ್ ಮಾತ್ರ? ವ್ಯಾಗನಾರ್ ಆಗ್ಲಿ, ಶಿಫ್ಟ್ ಆಗ್ಲಿ, ಡಿಸೈರ್ ಆಗ್ಲಿ, ಓಕೆ. ನಿಮ್ಗೆ ಯಾವ್ದು ಬೇಕು, ಯಾವ ವರ್ಷನ್ ಬೇಕು, ಎಲ್ಲಾ ಗಾಡಿ ಇದೆ. ಬಂದ್ಬಿಡಿ ಸರ್ ನೀವು. ಓಕೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ಪುನಃ ನಾವು ನೆಕ್ಸೋ ಕಾರ್ಸ್ ಗೆ ಬಂದಿದ್ವಿ. ಸೊ ಈ ಲೊಕೇಶನ್ ಅಲ್ಲಿ ಟ್ರಾಕ್ಟರ್ಸ್ ಎಲ್ಲ ಬಂದು ವಿಡಿಯೋ ಮಾಡಿದ್ವಿ. ರೆಗ್ಯುಲರ್ ಆಗಿ ಬಂದು ತಿಂಗಳಿಗೆ 2 ಸಲ ಸ್ಟಾಕ್ ಚೇಂಜ್ ಆದಾಗೆಲ್ಲ ಬಂದು ವಿಡಿಯೋ ಮಾಡ್ತಾನೆ ಇರ್ತೀವಿ. ಲೋ ಬಡ್ಜೆಟ್ ಅಲ್ಲಿ ಏನಾದ್ರು ಕಾರ್ಗಳು ಹುಡ್ಕಂಗಿದ್ರೆ ನಂಬರ್ 1 ಪ್ಲೇಸ್ ಅಂತಾನೆ ಹೇಳ್ಬೋದು ಇಡೀ ಕರ್ನಾಟಕ ಪೂರ್ತಿ. ಇಲ್ಲಿಗೆ ಬಂದ್ಬಿಟ್ಟು ಡೀಲರ್ಗಳೇ 5-6 ಗಾಡಿಗಳು ತಗೊಂಡೋಗಿ ಸೇಲ್ ಮಾಡ್ಕೊಳ್ಳೋ ಅಂತ ಜಾಗ. ಸೊ ಡೀಲರ್ ಪ್ರೈಸ್ ಅಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಬೇಕಂದ್ರೆ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಅಕ್ರಮ್ ಸರ್ ರೆಡಿ ಇದಾರೆ. ಸರ್ ವೆಲ್ಕಮ್ ಟು ಚಾನಲ್. ನಮಸ್ಕಾರ ಸರ್. ಇನ್ನೇನು ಹಬ್ಬಗಳೆಲ್ಲ ಆಯ್ತು, ಆದ್ಮೇಲೆ ಎಲ್ಲ ಬಂದಿದ್ವಿ. ಬಟ್ ಸ್ಟಾಕ್ ಕಂಪ್ಲೀಟ್ ಆಗೆಲ್ಲ ಹೊಸದಾಗಿ ಬಂದಿದೆ. ಹೌದೌದು. ಈ ಸಲ ನೆಕ್ಸೋ ಕಾರ್ಸ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್? 110 ಗಾಡಿ ಇದೆ, ಹೆಚ್ಚು ಕಡಿಮೆ 110 ಗಾಡಿ ಇದೆ. ಹೌದೌದು. ಸೊ ಲಾಸ್ಟ್ ಟೈಮ್ ಕಮೆಂಟ್ ಎಲ್ಲ ಮಾಡಿದ್ರಿ ಸರ್, ನಮ್ಗೆ ಒಳ್ಳೆ ಗಾಡಿಗಳೆಲ್ಲ ಸಿಕ್ತು ಕಡಿಮೆ ಪ್ರೈಸ್ ಅಲ್ಲಿ ಅಂತ. ಅಂಡ್ ಆಫರ್ ಕೂಡ ಮಾಡ್ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ. ಅಂಡ್ ಈ ಸಲ ಏನಾದ್ರು ಆಫರ್ ಇದೆಯಾ
ಸರ್ ನಾವು ಕೊಡೋದೇ ರೀಸನಬಲ್ ರೈಟ್ ಅಲ್ವಾ. ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ ಪಾರ್ಕಿಂಗ್ ಸೆಲ್ ಗಾಡಿ ಚೆನ್ನಾಗಿದೆ, ರೀಸನಬಲ್ ಆಗಿದೆ, ಯಾವ್ದು ಕಮಿಷನ್ ಇಲ್ಲ. ನಿಮ್ಗೆ ಫೈನಲ್ ಬೇಕಾದ್ರೆ ಮಾಡ್ಕೊಡ್ತೀವಿ. ಗಾಡಿ ನೋಡ್ಲಿ, ಚೆಕ್ ಮಾಡ್ಲಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸ್ಲಿ, ಅದು ಓಕೆ ಆದ್ರೆ ಕೂತ್ಕೊಂಡು ವ್ಯಾಪಾರ ಮಾಡಿ ಹೆಚ್ಚು ಮಾಡಿ ತಗೊಂಡೋಗ್ಲಿ. ಡೀಲರ್ಗೂ ನಾವು ಗಾಡಿ ಕೊಡ್ತೀವಿ, ಕಸ್ಟಮರ್ಗೂ ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು, ಡೀಲರ್ ಪ್ರೈಸ್ ಅಲ್ಲೇ ನಿಮ್ಗೆ ಗಾಡಿ ಸಿಗುತ್ತೆ. ಬೇರೆ ಕಡೆ ಲೊಕೇಶನ್ ಅಲ್ಲಿ ಚೆಕ್ ಮಾಡ್ಕೊ ಬಂದು ಅಲ್ಲೇ ಹೇಳ್ತಿದಾರೆ ಪ್ರೈಸ್, ಇಲ್ಲೇ ಹೇಳ್ತಿದಾರೆ. ಸೊ ಇದೆಲ್ಲ ಕಂಪೇರ್ ಮಾಡ್ಕೋಬಹುದು. ನಿಮ್ಗೆ ಲೋ ಬಜೆಟ್ ಅಲ್ಲೂ ಸಿಗುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸರ್ ನಮ್ಮ ಹತ್ರ 50,000 ಶುರು ಆಗುತ್ತೆ ಸರ್. ಬರೀ 50,000 ಶುರು ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು, ಇವನ್ ಕಾರ್ ಕಲ್ತ್ಕೊಳ್ಳೋ ಏನಾರ ಪ್ಲಾನ್ ಇದ್ರೆ ಗಾಡಿ ತಗೊಂಡು ಕಲ್ತ್ಕೊಂಡ್ಬಿಟ್ಟು ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡ್ಬೇಕಿದೆ. ಮತ್ತೆ ಈ ತರ ಪ್ರೀಮಿಯಂ ವೆಹಿಕಲ್ಸ್ ಎಲ್ಲ ತಗೊಂಡ್ ಹೋಗ್ಬಿಡ್ಬೋದು. ಈ ಸಲ ಮಾತ್ರ ಸಿಕ್ಕಾಪಟ್ಟೆ ಸಕ್ಕದಾಗಿದೆ. ಸ್ವಿಫ್ಟ್ ಗಳು ಅಂಡ್ ಡಿಸೈರ್ ಗಳು, ವ್ಯಾಗನರ್ ಗಳು, ಹುಡ್ಕೋರ್ಗೆ ಜಾಸ್ತಿ ಗಾಡಿ ಸಿಗುತ್ತೆ. ಎರ್ಟಿಗಾ ಕೂಡ ಸಿಗುತ್ತೆ ನಿಮ್ಗೆ, ಓಮ್ನಿ, ಎರ್ಟಿಗಾ ಅಂಡ್ ಅದೇ ತರ ಒಳ್ಳೆ ಗಾಡಿಗಳಿದೆ. ಅಂಡ್ ಸರ್ ಲೋನ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ? 12 ಮಾಡಲ್ ಇಂದ ಶುರು ಆಗುತ್ತೆ. 12 ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ. ಹೌದು. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಜಸ್ಟ್ ಕಾಲ್ ಮಾಡಿ, ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಸರ್. ಇದೇ ತರ ರೆಗ್ಯುಲರ್ ಆಗಿ ಬಂದು ವಿಡಿಯೋ ಮಾಡ್ತಿರ್ತೀವಿ. ಸೊ ಇವಾಗ ಬನ್ನಿ, ಕಾರ್ ಏನಾದ್ರು ತಗೊಳ್ಳೋ ಪ್ಲಾನ್ ಇದ್ರೆ ವಿಡಿಯೋನ ಎಂಡ್ ಗಂಟೆ ನೋಡಿ. ನಿಮ್ಗೆಲ್ಲ ಇನ್ಫಾರ್ಮೇಶನ್ ಎಲ್ಲ ಅದ್ರಲ್ಲೇ ಸಿಗುತ್ತೆ. ಓನರ್ಶಿಪ್ ಆಗ್ಲಿ, ರನ್ ಎಷ್ಟಾಗಿದೆ, ಮಾಡ್ಲ್ ಯಾವ್ದು ವೇರಿಯಂಟ್ ಇದೆಲ್ಲ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ ಬನ್ನಿ ಸರ್. ಸೊ ಈ ಗಾಡಿ ಜಸ್ಟ್ ಇವಾಗ್ಲೇ ಬಂದು ನಿಂತಿರೋದು. ಜಸ್ಟ್ ಇವಾಗ್ಲೇ ವಾಟರ್ ವಾಶ್ ಮಾಡಿದ್ದಾರೆ. ಗಾಡಿ ಕ್ಲೀನ್ ಆಗಿದೆ. ಅದು ಕೂಡ ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಗಾಡಿ. ಡಿಸೈರ್ 2011 ಮಾಡಲು, ಸಿಂಗಲ್ ಓನರ್. 82-83 ಸಾವಿರ ಚೇಂಜ್ ಓಡಿದೆ. ಶೋರೂಮ್ ಟ್ರ್ಯಾಕ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 295 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಶೋರೂಮ್ ಟೇಜ್ ಗಾಡಿ, ಸಿಂಗಲ್ ಓನರ್. ಡೀಸೆಲ್ ಒಂದೇ ಇಲ್ಲ. ಇಲ್ಲಿ ಬಂದ್ಬಿಟ್ರೆ ನಿಮ್ಗೆ 7 ಡೀಸೆಲ್ ಸಿಗುತ್ತೆ ನಮ್ಮ ಹತ್ರ. ಶಿಫ್ಟ್ ಡೀಸೆಲ್ ಎಲ್ಲ 7 ಸಿಗುತ್ತೆ. ಎಲ್ಲಾ ತರ ವೆಹಿಕಲ್ ನೋಡಿ ಯಾವ್ದು ಬೇಕು ಸೆಲೆಕ್ಷನ್ ಮಾಡ್ಬೋದು. ಇದು ಬಂದ್ಬಿಟ್ಟು ಸಿಂಗಲ್. ಇದು 2011 ಮಾಡಲು, ಸಿಂಗಲ್ ಓನರ್, ZXi, 2 ಏರ್ ಬ್ಯಾಗು, ಮ್ಯಾಗ್ ವೀಲ್, ABS ಎಲ್ಲ ಇದೆ. 295 ಹೆಚ್ಚು ಕಡಿಮೆ ಆಗುತ್ತೆ. 2,95,000 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮೇನ್ ಇದು ಸಿಂಗಲ್ ಓನರ್ ಗಾಡಿ. ಹೌದೌದು. ಇದ್ರಲ್ಲೂ ಕೂಡ ನಿಮ್ಗೆ ಮ್ಯಾಗ್ ವೀಲ್ ನೋಡ್ತಾ ಇರ್ಬೋದು, ಕಂಪನಿ ಫಿಟೆಡ್ ಮ್ಯಾಗ್ ವೀಲ್. ಫುಲ್ ಟಾಪ್ ಎಂಡ್ ಗಾಡಿ ಇದು. ZXi 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 4 ಕೂಡ ಪವರ್ ವಿಂಡೋ. ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ₹1 ಖರ್ಚಿಲ್ಲ, ಬರೀ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರೋದು. ಸರಿ, ಇದು ಡಿಸೈರ್ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಸರ್ ನಿಮ್ಗೆ ಸಿಟಿನಲ್ಲಿ 14-15 ಬರುತ್ತೆ, ಲಾಂಗ್ 18-20 ಬರುತ್ತೆ. ಓಡಿಸೋದ್ ಮೇಲೆ ಡಿಪೆಂಡ್ ಸರ್. ಇದು 2,95,000 ಹೆಚ್ಚು ಕಡಿಮೆ ಆಗುತ್ತೆ. ಫುಲ್ ಲೋಡೆಡ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ. ಅಂಡ್ ಅದೇ ತರ ಇಲ್ಲೊಂದು ಸ್ವಿಫ್ಟ್ ಡಿಸೈರ್, ಇನ್ನೊಂದು ಆಪಲ್ ಶೇಪ್ ಇದೆ ಸರ್. ಇದು 18 ಮಾಡಲು, 17-18 ಇದು ಟಾಪ್ ಅಂಡ್ ಮಾಡಲು. ಆಪಲ್ ಶೇಪ್, ZDI, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. ಇದು 6,10,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್. ಇವನ್ ಫೈನಾನ್ಸ್ ಕೂಡ ಆಗುತ್ತೆ ನಿಮ್ಗೆ. 6,10,000 ಇನ್ನು ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಕಂಪನಿ ಫಿಟೆಡ್ ಮ್ಯಾಗ್ ವೀಲ್ ಇದೆ. ಸೊ ಇದು ಫುಲ್ ಟಾಪ್ ಎಂಡ್ ಅಲ್ಲ? ಹೌದು, ಫುಲ್ ಟಾಪ್ ಎಂಡ್. ಮ್ಯಾಗ್ ವೀಲ್, ಏರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ. ಫುಲ್ ಲೋಡೆಡ್ ಗಾಡಿ. ಕ್ಲೀನ್ ಆಗಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಕೆಳಗಡೆ ನಿಲ್ಸಿದೀವಿ ಅಂತ. ಸರಿ, ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಸರ್? ಇದು ನೀವು ಸಿವಿಲ್ ಚೆನ್ನಾಗಿದೆ, 70-80% ಲೋನ್ ಆಗುತ್ತೆ ಸರ್. ಸರಿ, ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. ಅದ ಬಂದು ನೋಡಿ, ಓಕೆ ಮಾಡ್ಲಿ, ಹೆಚ್ಚು ಕಡಿಮೆ. ಡೀಸೆಲ್ ಬೇಡ, ಶಿಫ್ಟ್ ಕೊಡವ. 19-20 ಮಾಡಲು. ಇದು ಕೂಡ VXi ಆಪ್ಷನಲ್. ಇದರಲ್ಲಿ ಏರ್ ಬ್ಯಾಗು, ಮ್ಯಾಗ್ ವೀಲ್, ಒಳ್ಳೆ ಸಿಸ್ಟಮ್, ಪೆಟ್ರೋಲ್ ವಿತ್ CNG. 5,45 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಇದು ಆಪಲ್ ಶೇಪ್, ಪೆಟ್ರೋಲ್ ಪ್ಲಸ್ CNG. 5,45,000 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ 100% ಲೋನ್ ಆಗುವಂತ ವೆಹಿಕಲ್. ಅಂಡ್ ಸೊ ನೋಡ್ತಾ ಇರ್ಬೋದು, ಮ್ಯಾಗ್ ವೀಲ್ ಎಲ್ಲ ಇದೆ, ಕಂಪನಿ ಫಿಟೆಡ್. 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ. ಹೌದೌದು. CNG ಇದೆ. ಸೊ ನೋಡ್ತಾ ಇರ್ಬೋದು, CNG ಪ್ಲಸ್ ಪೆಟ್ರೋಲ್, 2 ಏರ್ ಬ್ಯಾಗ್ ಬರುವಂತ ವೆಹಿಕಲ್. ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಓಕೆ ಸರ್, 5,45,000 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಇನ್ನೂ ಒಂದು ಸ್ವಿಫ್ಟ್ ರೆಡಿ ಆಗಿದೆ ಸರ್. 2009 ಮಾಡಲು, VDI, 2,45 ಹೆಚ್ಚು ಕಡಿಮೆ ಆಗುತ್ತೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 2,45,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್. ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. VDI. ಓಕೆ, ಇಲ್ಲೊಂದು ಫೋರ್ಡ್ ಫಿಯೆಸ್ಟಾ 2012 ಮಾಡಲು, ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್. ಇದು AC ಪವರ್ ಸ್ಟೀರಿಂಗ್ ಪಾಯಿಂಟ್, ಮ್ಯಾಗ್ ವೀಲ್ ಇದೆ. ಸಣ್ಣ ಪುಟ ಆ ಬಂಪರ್, ಸಣ್ಣ ಪುಟ ಡಿಕ್ಕಿ ಟಚ್ ಅಪ್ ಮಾಡ್ಬೇಕು. 2,45 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ. 2,45,000 ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ಅದೇ ತರ ಇಲ್ಲಿ 2014 ಮಾಡಲು, ಹೋಂಡಾ ಸಿಟಿ ಡೀಸೆಲ್. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ ಬಂಪರ್ ಕ್ರಾಚಸ್ ಇದೆ ಅಷ್ಟೇ. 4,45 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. 4,45,000. ಇದರಲ್ಲೂ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗ್ ಒಳ್ಳೆ ಸಿಸ್ಟಮ್ ಬರುತ್ತೆ. ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಎಲ್ಲ ಸೂಪರ್ ಆಗಿದೆ. ನಿಮ್ಗೆ ಶಾರ್ಪ್ ಆಂಟಿನಾ ಕೂಡ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಅದೇ ತರ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅದು ಕೂಡ ಡೀಸೆಲ್ ವೆಹಿಕಲ್. ಹೌದೌದು. ಸರಿ, ಗಾಡಿಗೆ ಏನ್ ಹೇಳಿತ್ತು ಪ್ರೈಸ್?
ಸರ್ 4,65 ಹೆಚ್ಚು ಕಡಿಮೆ ಆಗುತ್ತೆ. 4,65,000 ಆರಾಮಾಗಿ 1.5 ಡೌನ್ ಪೇಮೆಂಟ್ ಆರಾಮಾಗಿ ಸಿಗುತ್ತೆ. ಹೌದೌದು. ಗ್ರ್ಯಾಂಡ್ i10 ಹುಡ್ಕೋರ್ಗೆ ಒಂದು ಗಾಡಿ ರೆಡಿ ಆಗಿದೆ. 0788 ವೆಹಿಕಲ್ ನಂಬರ್. ಗಾಡಿ ಎಲ್ಲ ಈ ತರ ಇದೆ ಸರ್. ಇದಕ್ಕೆ ಪ್ರೈಸ್ ಮಾಡ್ಲಿ 2019 ಮಾಡ್ಲು. i10 ಗ್ರ್ಯಾಂಡ್ ಪೆಟ್ರೋಲ್ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 4,85 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ ಸರ್. ಫೈನಾನ್ಸ್ ಕೂಡ ಆಗುತ್ತೆ. ಆಗುತ್ತೆ. ನಿಮ್ಗೆ 100% ಲೋನ್ ಆಗುವಂತ ವೆಹಿಕಲ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್, ಟಚ್ ಸ್ಕ್ರೀನ್ ಅಂಡ್ ಇದು ಸ್ಪೋರ್ಟ್ ಸರ್ ಇದು. ಹೌದೌದು. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್. ಸರ್ ಇದು ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್. 1.2 ಸ್ಪೋರ್ಟ್ಸ್. ಓಕೆ. ಪೆಟ್ರೋಲ್ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಅಂಡ್ ಅದೇ ತರ ಸರ್ ಇದು 14 ಮಾಡ್ಲು. ಜನ ಲೈಕ್ ಮಾಡ್ತಾರೆ ಈ ಗಾಡಿನ. 14 ಮಾಡ್ಲು Ertiga VXi. ಇದು ಗಾಡಿ ತುಂಬಾ ಚೆನ್ನಾಗಿದೆ. ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 5,45,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೂಡ ಫೈನಾನ್ಸ್ ಆಗುತ್ತೆ. 2014 ಮಾಡ್ಲು. 5,45,000 ಬಟ್ ಪೆಟ್ರೋಲ್ ವೆಹಿಕಲ್. ಹೌದು. VXi ಮಿಡಲ್ ವೇರಿಯಂಟ್. ಹೌದೌದು. ಅಂಡ್ ಸೊ ಇದು ಬಂದ್ಬಿಟ್ಟು 6+1 ಸಿಟ್ಟಿಂಗ್ ಬರುತ್ತೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು. ಇದರಲ್ಲೂ ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ ನಿಮ್ಗೆ ಮಿರರ್ ಅಡ್ಜಸ್ಟಬಲ್. 4 ಕೂಡ ಪವರ್ ವಿಂಡೋ ಅಂಡ್ ರೂಫ್ ಎಸಿ ಕೂಡ ಬರುತ್ತೆ ಅನ್ಸುತ್ತೆ. ಸೊ ನೋಡ್ತಾ ಇರ್ಬೋದು. ರೂಫ್ ಎಸಿ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಫ್ಯಾಮಿಲಿಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಸರ್. Ertiga VXi ಮೈಲೇಜ್ ಏನ್ ಬರುತ್ತೆ ಸರ್ ಇದು? ಸರ್ ಇದು ಸಿಟಿನಲ್ಲಿ 14-15 ಬರುತ್ತೆ. ಟ್ಯಾಂಕ್ 18-20 ಬರುತ್ತೆ ಸರ್. ಸರ್ ಎಷ್ಟು? 5,45,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಫೈನಾನ್ಸ್ ಕೂಡ ಆಗುತ್ತೆ. ಆಗುತ್ತೆ. ಸೊ ಇನ್ನೂ ಒಂದು ಸ್ವಿಫ್ಟ್ ಸರ್ 2013 ಮಾಡ್ಲು. ಇದು ಕೂಡ ಟಾಪ್ ಅಂಡ್ ಮಾಡ್ಲು. ZXi ಮ್ಯಾಗ್ವೀಲ್, ಏರ್ ಬ್ಯಾಗ್, ABS ಇದೆ. ಗಾಡಿ ಒರಿಜಿನಾಲಿಟಿ ಇದೆ. ಟಾಪ್ ಅಂಡ್ ಮಾಡ್ಲು. 4,45,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸೊ ನೋಡ್ತಾ ಇರ್ಬೋದು. ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ 4,45,000. ಇದು ಬಂದ್ಬಿಟ್ಟು ZXi. ಹೌದೌದು. ZXi ಟಾಪ್ ಅಂಡ್ ಮಾಡ್ಲು ಪೆಟ್ರೋಲ್ ವೆಹಿಕಲ್. ಹೌದೌದು. ಸೊ 2 ಏರ್ ಬ್ಯಾಗು, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಇದು ಕೂಡ ಪ್ಯಾಕ್ಡ್ ವೆಹಿಕಲ್. ಹೌದೌದು. ಗಾಡಿ ಎಲ್ಲ ಈ ತರ ಇದೆ. 4,45,000. ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಈ ವೆಹಿಕಲ್. ಓಕೆ. ಅದೇ ತರ ಇಲ್ಲೊಂದು 2017 ಮಾಡ್ಲು ವ್ಯಾಗನಾರ್ VXi. ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ. 3,35,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಸೊ ಇವನ್ ಫೈನಾನ್ಸ್ ಕೂಡ ಆಗುತ್ತೆ ನಿಮ್ಗೆ. ಬರೀ 3,35,000 ಹೆಚ್ಚು ಕಡಿಮೆ ಆಗುತ್ತೆ. 17 ಮಾಡ್ಲು. 17 ಮಾಡ್ಲು VXi 3,35,000 ನಿಮ್ಗೆ ಈ ಗಾಡಿ ಸಿಗ್ತೈತೆ. ನೋಡ್ತಾ ಇರ್ಬೋದು. ಕಲರ್ ಎಲ್ಲ ಸೂಪರ್ ಆಗಿದೆ ಸರ್. ಇದು ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್. ಹೌದೌದು. ಸರ್ ಈ ಗಾಡಿಗೆ ಲೋನ್ ಆಗುತ್ತಲ್ಲ? ಆರಾಮಾಗಿ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು. ಲೋನ್ ಆಗುವಂತ ವೆಹಿಕಲ್. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. i20 ಆಕ್ಟಿವಾ ಗಾಡಿ ಇದೆ ಸರ್. ಇದು ಪೆಟ್ರೋಲ್ ಮಾಡ್ಲು. 2015 ಮಾಡ್ಲು. ಆಕ್ಟಿವಾ ಮ್ಯಾಗ್ವಿಲ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 5,10,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ಇದಕ್ಕೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಜಾಸ್ತಿ ಬರುತ್ತೆ. ಸೈಡ್ ಕ್ಲಾಡಿಂಗ್ ಬರುತ್ತೆ ನಿಮ್ಗೆ. ಅಂಡ್ ಮ್ಯಾಗ್ವಿಲ್ ಕೂಡ ಎಲ್ಲ ಬರುತ್ತೆ. ಇದು ಪೆಟ್ರೋಲ್ ವೆಹಿಕಲ್. ಸೊ ನಾರ್ಮಲ್ i20 ಗಿಂತ ಇನ್ನು ಸ್ವಲ್ಪ ಹೈಟ್ ಜಾಸ್ತಿ ಬರುತ್ತೆ ವೆಹಿಕಲ್. ಸೊ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ. ಅಡಿಷನಲ್ ಆಗಿ ನಿಮ್ಗೆ 10 ಇಂಚ್ ಟಚ್ ಸ್ಕ್ರೀನ್ ಇದೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಸರಿ ಗಾಡಿಗೆ ಏನ್ ಹೇಳಿದ್ರೆ 5,10,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಸರ್. 5-10 ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತ ವೆಹಿಕಲ್. 993 ವೆಹಿಕಲ್ ನಂಬರ್. ಹೌದೌದು ಸರ್. ಸೊ ಇದೊಂದು ಸ್ವಿಫ್ಟ್ ಗಾಡಿ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ಸರ್. 2013 ಮಾಡ್ಲು VXi. ಗಾಡಿ ಒರಿಜಿನಲ್ ಪೈಂಟ್. ಇದು ಬಿಸಿನಲ್ಲಿ ನಿಲ್ಲಿಸಿ ಶೇಡ್ ಆಗಿರೋದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಒರಿಜಿನಾಲಿಟಿ ಇದೆ. ಇದು ಬಂದು 3,75,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸರ್ ಬರೀ 3,75,000. ಸೊ ಇದು ಫೈನಾನ್ಸ್ ಕೂಡ ಒರಿಜಿನಲ್ ಪೈಂಟ್. ಬಿಸಿಲಿಗೆ ಶೇಡ್ ಆಗಿದೆ ಅಷ್ಟೇ. ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ? ಹೌದು ಪೆಟ್ರೋಲ್ ವೆಹಿಕಲ್. ಇದು ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ಕ್ಲೀನ್ ಆಗಿದೆ. ಬಟ್ ಬೇಕಿದ್ರೆ ಅದೆಲ್ಲ ನಿಮ್ಗೆ ರೆಡಿ ಮಾಡಿಸಿ ಕೊಡ್ತಾರೆ. ಅದು ಒರಿಜಿನಲ್ ಪೈಂಟ್. ಇದು ಪೈಂಟ್ ಮಾಡಿದ್ರೆ ರೀಪೈಂಟ್ ಅಂತ ಹೇಳ್ತಾರೆ. ಒರಿಜಿನಲ್ ಪೈಂಟ್ ನಲ್ಲಿ ಇದೆ. ಬೇಕಿದ್ರೆ ಕಸ್ಟಮರ್ಗೆ ಯಾಕಂದ್ರೆ ಓಕೆ ಮಾಡ್ಕೊಂಡ್ರೆ ಅದೇನ್ ಪೈಂಟ್ ಅಮೌಂಟ್ ಕೊಟ್ರೆ ಪೈಂಟ್ ಬೇಕಾದ್ರೆ ಮಾಡಿಸ್ಕೊಡೋಣ. ಓಕೆ. ಆಲ್ಟೋ 2011-12 ಮಾಡ್ಲು LXi 195 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. LXi AC ಪವರ್ ಸ್ಟೀರಿಂಗ್. A ಸ್ಟಾರ್ 2010 ಮಾಡ್ಲು VXi 185 FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತಾರೆ. ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇಲ್ಲೊಂದು ವರ್ಣ ಇದೆ. ಗಾಡಿ ಮಾತ್ರ ಕ್ಲೀನ್ ಆಗಿದೆ, ಸಕ್ಕದಾಗಿದೆ. ನೋಡ್ತಾ ಇರ್ಬೋದು. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಡೀಸೆಲ್ ವೆಹಿಕಲ್ ಇದು. ಹೌದೌದು. ಸೊ ಡೀಸೆಲ್ ವೆಹಿಕಲ್ ಕ್ಲೀನ್ ಆಗಿದೆ. ಇಂಟೀರಿಯರ್ಸ್ ಮಾತ್ರ. ಸೊ ನಿಮ್ಗೆ ವರ್ಣ ಆಲ್ಮೋಸ್ಟ್ ಸೂಪರ್ ಆಗಿರುವಂತ ವೆಹಿಕಲ್. ಸರ್ ಇದು ಪ್ರೈಸ್ 2007 ಮಾಡ್ಲು ಡೀಸೆಲ್ ಗಾಡಿ. FC ರನ್ನಿಂಗ್ ಇದೆ. 210 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 2,10,000 ಇನ್ನೂ ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ.
ವ್ಯಾಗನರ್ ಗಳು ಏನಾರು ಹುಡ್ಕಂಗಿದ್ರೆ ನಿಮ್ಗೆ ಹತ್ರ ನೋಡ್ತಾ ಇರ್ಬೋದು. ಇಲ್ಲೇ 1, 2, 3 ಸರ್ ಟೋಟಲ್ ವ್ಯಾಗನರ್ ಎಷ್ಟಿದೆ ಸರ್? ಟೋಟಲಿ ಒಂದು 4-5 ಗಾಡಿ ಇದೆ ಸರ್. ಬರೀ ವ್ಯಾಗನರ್ ಮಾತ್ರ? ವ್ಯಾಗನರ್ ಆಗ್ಲಿ, ಶಿಫ್ಟ್ ಆಗ್ಲಿ, ಡಿಸೈರ್ ಆಗ್ಲಿ, ಓಕೆ. ನಿಮ್ಗೆ ಯಾವ್ದು ಬೇಕು, ಯಾವ ವರ್ಷನ್ ಬೇಕು, ಎಲ್ಲಾ ಗಾಡಿ ಇದೆ. ಬಂದ್ಬಿಡಿ ಸರ್ ನೀವು. ಓಕೆ. ಸೊ ನೋಡ್ತಾ ಇರ್ಬೋದು ಇಲ್ಲೊಂದು ಸಿಲ್ವರ್ ಕಲರ್ ವ್ಯಾಗನರ್ ಇದೆ. ಪ್ರೈಸ್ ಮಾಡ್ಲು ಸರ್? ಸರ್ 2007 ಮಾಡ್ಲು, ಸಿಂಗಲ್ ಒಂದದು 82-83 ಚೇಂಜ್ ಓಡಿದೆ ಗಾಡಿ. ಶೋರೂಮ್ ಟ್ರ್ಯಾಕ್ ನಲ್ಲಿ ಇದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 165 ಹೇಳೋದು, ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಸರ್ 1,65,000, ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸೊ ನೋಡ್ತಾ ಇರ್ಬೋದು ಬರೀ 1,65,000ಕ್ಕೆ ನಿಮ್ಗೆ ಈ ಗಾಡಿ ಸಿಕ್ಬಿಡುತ್ತೆ ವ್ಯಾಗನರ್. ಅಂಡ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಇವನ್ ಒಳಗಡೆ ಇಂಟೀರಿಯರ್ಸ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಪವರ್ ಸ್ಟೇರಿಂಗು, AC ಬರುತ್ತೆ ನಿಮ್ಗೆ. 2 ಪವರ್ ವಿಂಡೋ ಬರುತ್ತೆ. ಅಂಡ್ ನೋಡ್ತಾ ಇರ್ಬೋದು ಹಿಂದ್ಗಡೆ ನಿಮ್ಗೆ ಇದು ಕೂಡ ಬರುತ್ತೆ ನಿಮ್ಗೆ. ಮ್ಯೂಸಿಕ್ ಸಿಸ್ಟಮ್ ಕೂಡ, ಸ್ಪೀಕರ್ ಎಲ್ಲ ತುಂಬಾ ಚೆನ್ನಾಗಿ ಹಾಕ್ಸಿದ್ದಾರೆ. ಅದೇ ತರ ಇನ್ನೂ ಒಂದು ವ್ಯಾಗನರ್, ಅದು ಸ್ವಲ್ಪ ಮಾಡಲ್ ಗಾಡಿ. ಅದೇ ಸರ್ ಗಾಡಿ? ಅದು 16 ಮಾಡಲು. ಓಕೆ. 3,25,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಬರೀ 3,25,000, 16 ಮಾಡಲು. ಅದು ಕೂಡ ಸಿಂಗಲ್ ಓನರ್ ಸರ್? VXI ಸಿಂಗಲ್ ಓನರ್, 3,75,000. 3,35,000 ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಈ ಗಾಡಿ 100% ಲೋನ್ ಆಗುವಂತ ವೆಹಿಕಲ್. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಅಂಡ್ ಇದ್ರಲ್ಲೂ ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಸರ್? ಓಕೆ ಓಕೆ. 3,35,000 ಫೈನಲ್. ಸರ್ ಇವಾಗ ನಮ್ ಕಸ್ಟಮರ್ಸ್ಗೆ ಇನ್ನೊಂದು ಒಳ್ಳೆ ಫೈನಲ್ ಪ್ರೈಸ್ ಅಲ್ಲಿ ಕೊಟ್ಬಿಡಿ ಸರ್ ಈ ಗಾಡಿನ. ಸೊ ನೋಡ್ತಾ ಇರ್ಬೋದು 3,35,000 ಕೋಟಿಂಗ್, ಫೈನಲ್ 3,10,000ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ವ್ಯಾಗನರ್. ಅಂಡ್ ಅದೇ ತರ ಇನ್ನೂ ಒಂದು ವ್ಯಾಗನರ್ ಗೋಲ್ಡ್ ಕಲರ್ ರೆಡಿ ಆಗಿದೆ. 15 ಮಾಡಲು, ಆಟೋಮೆಟಿಕ್. ಇದು ಬಂದ್ಬಿಟ್ಟು 2,85,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,85,000 ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತ ವೆಹಿಕಲ್. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಇದು VXI ಆಟೋಮೆಟಿಕ್ VXI 2,85,000. ಪವರ್ ಸ್ಟೇರಿಂಗ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ VXI ಆಟೋಮೆಟಿಕ್. ಇನ್ನೂ ಒಂದು ನೋಡ್ತಾ ಇರ್ಬೋದು SX4 ಗಾಡಿ ರೆಡಿ ಆಗಿದೆ ಸರ್. ಇದು ಪ್ರೈಸ್ ಮಾಡ್ಲು ಹೇಳಿ? 2008 ಮಾಡ್ಲು, XS4 ಟಾಪ್ ಅಂಡ್ ಮಾಡ್ಲು, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. 2,45,000 ಹೆಚ್ಚು ಕಡಿಮೆ ಆಗುತ್ತೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಎಲ್ಲ ರನ್ನಿಂಗ್ ಇದೆಯಾ ಸರ್? 2,45,000 ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ಟೈರ್, ವೀಲ್ ಸೈಜು 16 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ ನಿಮ್ಗೆ. ಅಂಡ್ ಆಕ್ಚುಲಿ ಸೆಡಾನ್ಗೆ 16 ಇಂಚ್ ಬರಲ್ಲ. ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಬರುವಂತ ವೆಹಿಕಲ್. ZXI ಪಾರ್ಕಿಂಗ್ ಕ್ಯಾಮೆರಾ, ಸೆನ್ಸರ್ಸ್ ಎಲ್ಲ ಸಿಗುತ್ತೆ. ಅಂಡ್ ಇದು ಪ್ರೈಸ್ ಮಾಡ್ಲು 2012 ಮಾಡ್ಲು, ಓಡಿರೋದೇ 47,000. ಓಕೆ. 2,85,000 ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಗಾಡಿ ಒಳಗಡೆ ಎಲ್ಲ ಈ ತರ ಇದೆ ನಿಮ್ಗೆ. ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್. ವ್ಯಾಗನರ್ ಹುಡ್ಕೋರ್ಗೆ ಬರೀ 2,85,000ಕ್ಕೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ನೆಕ್ಸೋ ಕಾರ್ಸ್ ಅಲ್ಲಿ. ಇನೋವಾ ಇದೆಯಾ ಸರ್? ಅದು ಇದೆ. 2011 ಮಾಡ್ಲು, ಡೀಸೆಲ್ ಗಾಡಿ. ಅದು ಮರದ ಕೆಳಗಡೆ ಹೆಸರಿರೋದು ಅಂತ ಸ್ವಲ್ಪ ಇದ್ಬಿಟ್ಟಿರೋದು, ಕ್ಲೀನ್ ಮಾಡ್ಕೊಡ್ತೀವಿ. 4,45,000 ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. 4,45,000 ಅಷ್ಟೇ, ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 8 ಸೀಟರ್ ವೆಹಿಕಲ್. ಹೌದೌದು. ಸೊ ಇಲ್ಲೊಂದು ಸ್ವಿಫ್ಟ್ 2009 ಮಾಡ್ಲು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಡೀಸೆಲ್, ಮ್ಯಾಗ್ ವೀಲ್ ಎಲ್ಲ ಇದೆ. 2,10 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,10,000 ಫೈನಲ್, ಇನ್ನು ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಇದೆಯಾ ಸರ್ ಬೆಂಜು? ಸಿಯಾಜ್ ಹುಡ್ಕೋರ್ಗೆ ಮಿಡಿಲ್ ವೇರಿಯಂಟ್ VDI ಪ್ಲಸ್ HSVS ಇಂಜನ್ ಗಾಡಿ. ಅಂಡ್ ಪೆಟ್ರೋಲ್ ವೆಹಿಕಲ್ ಅಲ್ಲ, ಡೀಸೆಲ್ ವೆಹಿಕಲ್. ಅಪೋಲೋ ಟೈರ್ಸ್ ಎಲ್ಲ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಪ್ರೈಸ್ ಮಾಡ್ಲು 5,500 ಹೆಚ್ಚು ಕಡಿಮೆ ಆಗುತ್ತೆ. 16 ಸಿಂಗಲ್ ಓನರ್ 16 ಮಾಡ್ಲು, 5,500 ಇನ್ನು ಹೆಚ್ಚು ಕಡಿಮೆ ಆಗುವಂತ ವೆಹಿಕಲ್. ಬ್ರ್ಯಾಂಡ್ ನ್ಯೂ 4 ಕೂಡ ಅಪೋಲೋ ಟೈರ್ಸ್ ಇದೆ. HSVS ಇಂಜನ್, VDI ಪ್ಲಸ್. ನಿಮ್ಗೆ 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಅದೇ ತರ ಹೋಂಡಾ ಇದೆಯಾ ಸರ್? ಇದು 2007 ಮಾಡ್ಲು, CRV ಟಾಪ್ ಅಂಡ್ ಮಾಡ್ಲು, ಇದು 4 ವೀಲ್ ಡ್ರೈವ್. 3,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,15,000 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ಇದು. ಓಕೆ. ಅಂಡ್ ಅದೇ ತರ ಇಲ್ಲೊಂದು ಸ್ವಿಫ್ಟ್ 2014 ಮಾಡ್ಲು, ಶಿಫ್ಟ್ ಡೀಸೆಲ್ 57,000 ಓಡಿದೆ. ಸಿಂಗಲ್ ಓನರ್, ಒರಿಜಿನಲ್ ಗಾಡಿ, ಶೋರೂಮ್ ಟ್ರ್ಯಾಕ್ ಇದೆ. 4,95,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಳ್ಳೋಣ. ಓಕೆ. ಅದೇ ತರ ಶಾವ್ಲೆಟ್ 2014 ಮಾಡ್ಲು, ಚವರ್ಲೈಟ್ ಡೀಸೆಲ್ ಗಾಡಿ, ಸಿಂಗಲ್ ಓನರ್, 60,000 ಚೇಂಜ್ ಓಡಿದೆ. 4,25,000 ಹೆಚ್ಚು ಕಡಿಮೆ ಆಗುತ್ತೆ. 4,25,000 ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. i20 ಹುಡುಕೋರ್ಗೆ ನೋಡ್ತಾ ಇರ್ಬೋದು. ಇಲೈಟ್ i20 ಡೀಸೆಲ್ ಪೆಟ್ರೋಲ್ ಸರ್? 2015 ಮಾಡಲು, ಡೀಸೆಲ್, ಇದು ಟಾಪ್ ಅಂಡ್ ಮಾಡಲ್, ಪುಷ್ ಬಟನ್ ಸ್ಟಾರ್ಟ್. 5,500 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಓನರ್, ಫೈನಾನ್ಸ್ ಕೂಡ ಆಗುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್.
ಸೊ ಇವನ್ ಫೈನಾನ್ಸ್ ಕೂಡ ಆಗುತ್ತೆ ನಿಮಗೆ ಈ ವೆಹಿಕಲ್ಗೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಅಂಡ್ ನೋಡ್ತಾ ಇರ್ಬೋದು ರೈರು ಸ್ಪಾಯ್ಲರ್ ಕೂಡ ಇದೆ ನಿಮಗೆ. ಗಾಡಿ ಒಂಥರ ಸ್ಪೋರ್ಟಿ ಲುಕ್, ಸ್ಪೋರ್ಟ್ಸ್ ಗಾಡಿನೇ ಬಟ್ ಎಕ್ಸಲೆಂಟ್ ಆಗಿದೆ. ನೋಡ್ತಾ ಇರ್ಬೋದು CIDI ಡೀಸೆಲ್ ಇಂಜನ್, ವೈಟ್ ಕಲರ್, ಬ್ಲಾಕ್ ಕಲರ್ ನಿಮಗೆ ಎಲ್ಲ ಹಾಕ್ಸಿದ್ದಾರೆ ನಿಮಗೆ. ಅಂಡ್ ಅದೇ ತರ ನಿಮಗೆ ಅಲೈ ವೀಲ್ಸ್ ಕೂಡ ಬರುತ್ತೆ. ಸರಿ, ಗಾಡಿ ರನ್ ಎಷ್ಟಾಗಿದೆ? ಸೊ ನೋಡ್ತಾ ಇರ್ಬೋದು ಪುಷ್ ಬಟನ್ ಸ್ಟಾರ್ಟ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್, ಆರ್ಮ್ ರೆಸ್ಟ್, 4 ಕೂಡ ಪವರ್ ವಿಂಡೋ, ಮಿರರ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ. ಫುಲ್ ಪ್ಯಾಕ್ಡ್ ವೆಹಿಕಲ್. ಸರ್ ರನ್ ಎಷ್ಟಾಗಿದೆ ಇದು? 90 ಚೇಂಜ್ ಓಡಿದೆ ಸರ್. ಏನ್ ಹೇಳಿದ್ರು ಪ್ರೈಸ್? 5,50,000. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ಎಲ್ಲ ಈ ತರ ಇದೆ ನಿಮಗೆ. ಗಾಡಿ ಮಾತ್ರ ಸೂಪರ್ ಆಗಿದೆ. ಅಂಡ್ ಅದೇ ತರ ಇಲ್ಲೊಂದು ಓಮ್ನಿ 2017 ಮಾಡಲು ಸಿಂಗಲ್ ಓನರ್ ಗಾಡಿ. ನೀವು ಓಮ್ನಿ ಗೊತ್ತಿಲ್ಲ ಸರ್, ಮಾರ್ಕೆಟ್ ನಲ್ಲಿ ಸ್ಟಾಪ್ ಆಗಿ ಫುಲ್ ಡಿಮಾಂಡ್ ಇದೆ. 295 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ. i20 2011 ಮಾಡಲು ಪೆಟ್ರೋಲ್, ಸ್ಪೋರ್ಟ್ಸ್, AC ಪೋರ್ಟ್ ತಗೊಂಡು ಮ್ಯಾಗ್ವಿ ಲೇಬ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. 255 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದು 2014 ಮಾಡಲು ಇಕೋ ಸ್ಪೋರ್ಟ್ ಸೆಕೆಂಡ್ ಓನರ್, ಡೀಸೆಲ್, ಮ್ಯಾಗ್ವಿ ಏರ್ ಬ್ಯಾಗ್, ಆಮೇಲೆ ಒಳ್ಳೆ ಸಿಸ್ಟಮ್ ಇದೆ. 465 ಹೆಚ್ಚು ಕಡಿಮೆ ಆಗುತ್ತೆ ಸರ್. 4,65,000 ಹೆಚ್ಚು ಕಡಿಮೆ ಆಗುತ್ತೆ. 465 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ. ಇದರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಒಳ್ಳೆ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಟಚ್ ಸ್ಕ್ರೀನ್, ಇದು ಏರ್ ಬ್ಯಾಗ್ ಬರುತ್ತೆ? ಏರ್ ಬ್ಯಾಗ್ ಇಲ್ಲ. ಓಕೆ. ಡೀಸೆಲ್ ಗಾಡಿನ? ಹೌದು, ಡೀಸೆಲ್ ಗಾಡಿ ಇದೆ. ಓಕೆ. ಸೊ ಗಾಡಿ ಎಲ್ಲ ಇದೆ ನಿಮ್ಗೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ. ಬ್ರ್ಯಾಂಡ್ ನ್ಯೂ ಕ್ವಿಡ್, ಸೂಪರ್ ಆಗಿದೆ. ಹೊಸ ಕ್ವಿಡ್ ಅನ್ಸುತ್ತೆ ಇದು. ಪ್ರೈಸ್ ಮಾಡಲು ಹೇಳಿ ಸರ್. 2016 ಮಾಡಲು ಆಟೋಮೆಟಿಕ್. ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 255 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಬಹಳ ಜನ ಹುಡುಕ್ತಾ ಇರ್ತದೆ ಆಟೋಮೆಟಿಕ್ ಬೇಕು ಅಂತ. ಎಲ್ಲರಿಗೂ ಈಸಿ ಓಡಿಸೋಕೆ ನಮ್ಮ ಹತ್ರ ಆಟೋಮೆಟಿಕ್ ತುಂಬಾ ವೆಹಿಕಲ್ಸ್ ಇದೆ. ಬಂದು ನೋಡಿ ಯಾವ್ದು ಬೇಕು ಓಕೆ ಆದ್ರೆ ಮಾತಾಡೋಣ ಸರ್. ಓಕೆ. ಅಂಡ್ ಅದೇ ತರ ಇಲ್ಲೊಂದು 2013 ಮಾಡಲು XUV 500 W8. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 5.5 ಲಕ್ಷ ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಸೊ ಇವನ್ ಫೈನಾನ್ಸ್ ಕೂಡ ಆಗುತ್ತೆ ಸರ್? ಹೌದೌದು, ಇವನ್ ಫೈನಾನ್ಸ್ ಕೂಡ ಆಗುತ್ತೆ. ಬರೀ 5,50,000 ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಅಂಡ್ ಅದೇ ತರ ಇಲ್ಲೊಂದು ಸೆಲೆರಿಯೋ 19 ಮಾಡಲು VXI ಮ್ಯಾನ್ಯುವಲ್. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ ನೀಟ್ ಆಗಿದೆ. ಇದು 4,15 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಬರೀ 4 ಕೂಡ ಆಗುತ್ತೆ. 4,15,000 ಹೆಚ್ಚು ಕಡಿಮೆ ಆಗುತ್ತೆ. ಹೌದೌದು. ಸೊ ಇಲ್ಲೊಂದು ಹೋಂಡಾ 2013 ಮಾಡಲು ಹೋಂಡಾ ಅಮೇಜ್ ಡೀಸೆಲ್ 375 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಡೀಸೆಲ್ ವೆಹಿಕಲ್ ಬರೀ 3,75,000. ಹೌದು, ಡೀಸೆಲ್ ಬೇಡ, ಪೆಟ್ರೋಲ್ ಇದೆ. ಅದು 14 ಮಾಡಲು ಅದು 375 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸೊ ನಿಮಗೆ ಡೀಸೆಲ್ ಪೆಟ್ರೋಲ್ ಎರಡು ಅವೈಲೇಬಲ್ ಆಗಿದೆ. ಅಂಡ್ ಹೋಂಡಾ ಅಮೇಜ್ ಅಲ್ಲಿ. ಸೊ ಇದು ಬಂದ್ಬಿಟ್ಟು ಎಷ್ಟು ಸರ್ ಪ್ರೈಸ್? ಎರಡು 375 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಅದು ಪೆಟ್ರೋಲ್ ಅಷ್ಟೇ. ಯಾವ್ದು ಬೇಕು ನೋಡಿ ಸೆಲೆಕ್ಷನ್ ಮಾಡಿ ಮಾತಾಡುವ. ಓಕೆ. ಅಂಡ್ ಅದೇ ತರ i20 2010 ಮಾಡಲು ಆಸ್ಟ್ರಾ ಟಾಪ್ ಅನ್ ಮಾಡಲು. ಅದು ಕೂಡ 80,000 ಚೇಂಜ್ ಹೊಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. 285 ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಟಾಪ್ ಅನ್ ಮಾಡಲದು. ಇಲ್ಲ 2016 ಮಾಡಲು ಆಕ್ಟಿವ್ ಪುಷ್ ಬಟನ್ ಸ್ಟಾರ್ಟ್, ಟಾಪ್ ಅನ್ ಮಾಡಲು, ಮ್ಯಾಗ್ವಿ ಏರ್ ಬ್ಯಾಗ್ ಇದೆ. 5,10,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಫೈನಾನ್ಸ್ ಕೂಡ ಆಗುತ್ತೆ ಸರ್. ಸೊ ಇಲ್ಲೊಂದು ಸೆಲೆರಿಯೋ ಸರ್ 2014 ಮಾಡಲು ಆಟೋಮೆಟಿಕ್. ಗಾಡಿ ತುಂಬಾ ಚೆನ್ನಾಗಿದೆ. 345 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ ಸರ್. ಫೈನಾನ್ಸ್ ಕೂಡ ಆಗುತ್ತೆ. ಸೊ ಇಲ್ಲೊಂದು 2016 ಮಾಡಲು 68,000 ಹೊಡಿದೆ. VXI ಗಾಡಿ ಶೋರೂಮ್ ಟ್ರ್ಯಾಕ್ ಇದೆ. 495 ಹೆಚ್ಚು ಕಡಿಮೆ ಆಗುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಪಿನ್ ಟು ಪಿನ್ ಶೋರೂಮ್ ಸರ್ವಿಸ್ ಇದೆ ಇದು. ಓಕೆ. ಸೊ ನಾವು ಇವಾಗ ಶೋರೂಮ್ ಹಿಂದ್ಗಡೆ ಇದೀವಿ. ಇಲ್ಲೂ ಕೂಡ ನಿಮಗೆ 20 to 30 ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿದ್ದಾರೆ. ಅಂಡ್ ಸರ್ ಇದು ಫಸ್ಟ್ ಇಕೋ 2017 ಮಾಡಲು ಸಿಂಗಲ್ ಓನರ್ ಈಕೋ. ಗಾಡಿ ತುಂಬಾ ಚೆನ್ನಾಗಿದೆ. 385 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋದು ಸರ್. ಸೊ ಇದು i10 ಗ್ರ್ಯಾಂಡ್ 2009 ಮಾಡಲು FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಆಟೋಮೆಟಿಕ್ ಒಳ್ಳೆ ಮ್ಯಾಗ್ವಿಲ್ ಟೈರ್ ಎಲ್ಲ ಇದೆ. 245 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತಾರೆ. 2007 ಮಾಡಲು VXI 185 ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. VXI ಪೆಟ್ರೋಲ್ ಗಾಡಿ. ಇದು ಕೂಡ ಗಾಡಿ ರನ್ನಿಂಗ್ ಬಾಡಿನೆಲ್ಲ ತುಂಬಾ ಚೆನ್ನಾಗಿತ್ತು. ಓಕೆ. ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಕ್ವಿಡ್ ರೆಡಿ ಆಗಿದೆ. ಹೇಳಿ ಸರ್. ಕ್ವಿಡ್ 2017 ಮಾಡಲು ಆಟೋಮೆಟಿಕ್ 295 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅಂಡ್ i10 2011 ಮಾಡಲು 210 ಹೆಚ್ಚು ಕಡಿಮೆ ಆಗುತ್ತೆ. 2 lakh ಪೆಟ್ರೋಲ್ ಮ್ಯಾಗ್ನಾ. ಹೌದು. ಅಂಡ್ ಅದೇ ತರ ಇಲ್ಲೊಂದು ಗೋ ಪ್ಲಸ್ ಮಾಡಲು ಟ್ಯಾಕ್ಸನ್ ಗೋ 7 ಸೀಟು 210 ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,10,000 ಹೆಚ್ಚು ಕಡಿಮೆ ಆಗುತ್ತೆ. 7 ಸೀಟು. ರಿಡ್ಜು ಅಂತ ಕಮೆಂಟ್ ಎಲ್ಲ ಮಾಡಿದ್ರು. ಅವ್ರಿಗೋಸ್ಕರ ರಿಡ್ಜ್ ಗಾಡಿ ರೆಡಿ ಆಗಿದೆ. ಅದು ಕೂಡ ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಮಾಡಲು VDI ರಿಡ್ಜು 255 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಅದೇ ತರ ಇಕೋ 18 ಮಾಡಲು ಈಕೋ
365 ಹೆಚ್ಚು ಕಡಿಮೆ ಆಗುತ್ತೆ. 3,65,000ಕ್ಕೆ ನಿಮ್ಗೆ ಈಕೋ ಯಾರಿಗೂ ಕೊಡ್ತಾರೆ? ಇಡೀ ಕರ್ನಾಟಕ ಪೂರ್ತಿ ಆಗುತ್ತೆ ಸರ್. ಸಿಗೋದೇ ಇಲ್ಲ ನಿಮ್ಗೆ. ಲೋ ಬಜೆಟ್ ಅಲ್ಲಿ ಈಕೋ ಸಿಗ್ತೈತಿ, ಇಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ಅಂಡ್ ಅದೇ ತರ ಇಲ್ಲೊಂದು ಸ್ವಿಫ್ಟ್ 2009 ಮಾಡಲು ಸ್ವಿಫ್ಟ್ VXE ಗಾಡಿ ತುಂಬಾ ಚೆನ್ನಾಗಿದೆ. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. 2.5 ಹೇಳೋದು ಹೆಚ್ಚು ಕಡಿಮೆ ಮಾಡ್ಕೊಡೋಣ. 2.5 ನೀಟ್ ಆಗಿದೆ, ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಬಾಡಿ ಲೈನ್ ಟೈರ್ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 2 ಡೆಂಟು ಕ್ರಾಚಸ್ ಎಲ್ಲ ತುಂಬಾ ನೀಟ್ ಆಗಿದೆ. ಓಕೆ. ವ್ಯಾಗನರ್ 2008 ಮಾಡಲು AC ಪವರ್ ಸ್ಟೇರಿಂಗ್ 2 ಪವರ್ ಎಲ್ಲ ಇದೆ. 155 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಗಾಡಿ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೊ ನ್ಯಾನೋ ಹುಡ್ಕೋರ್ಗೆ ಕೂಡ 2 ಆಪ್ಷನ್ ಇದೆ. ಮಾಡಲು 145 ಹೆಚ್ಚು ಕಡಿಮೆ ಆಗುತ್ತೆ. ಟ್ವಿಸ್ಟ್ ಅದು ಇದು 65,000. 12 ಮಾಡಲು ಸಿಂಗಲ್ ಓನರ್, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬರೀ 65,000 ಅಷ್ಟೇ. ಹೆಚ್ಚು ಕಡಿಮೆ ಆಗುತ್ತೆ. i20 2009 ಮಾಡಲು ಡೀಸೆಲ್ ಟಾಪ್ ಅಂಡ್ ಮಾಡಲು 295 ಹೆಚ್ಚು ಕಡಿಮೆ ಆಗುತ್ತೆ. ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಸೊ ಇಲ್ಲೊಂದು ಸ್ವಿಫ್ಟ್ ರೆಡಿ ಆಗಿದೆ. ಇನ್ನೂ 2010 ಮಾಡಲು VDI 255 ಹೆಚ್ಚು ಕಡಿಮೆ ಆಗುತ್ತೆ. ಸೊ ಒಂದು ಎಲ್ಲೋ ಬೋರ್ಡ್ ಫೈನಲ್ ಪ್ರೈಸ್ ಬಾದಾಮಿ ಬರೀ 55,000, ಬರೀ 55,000 ಅಷ್ಟೇ. ಡೀಸೆಲ್ ಗಾಡಿ. ಓಕೆ. ಸೆಲೆರಿಯೋ 14 ಮಾಡಲು ಆಟೋಮೆಟಿಕ್ 275 ಹೆಚ್ಚು ಕಡಿಮೆ ಆಗುತ್ತೆ. ಆಟೋಮೆಟಿಕ್ ಸೆಲೆರಿಯೋ 14 ಮಾಡಲು 2,75,000 ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಆಗುತ್ತೆ. ಅದೇ ತರ ಇಲ್ಲೊಂದು ಡೆಟ್ಸನ್ 2020 ಮಾಡಲು 210 ಹೆಚ್ಚು ಕಡಿಮೆ ಆಗುತ್ತೆ. ಸ್ಯಾಂಟ್ರೋ ಹೌದು 135 ಹೆಚ್ಚು ಕಡಿಮೆ ಆಗುತ್ತೆ. 2006 ಮಾಡಲು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಎರ್ಟಿಗಾ ಅದಾಗಿದೆ ಸರ್, ಆಗೋಗ್ಬಿಟ್ಟೈತೆ. ಸೊ ಸಿಯಾಜ್ ಇದೆಯಾ ಸರ್? ಹೋಂಡಾ ಸಿಟಿ 2012 ಮಾಡಲು ಸಣ್ಣ ಪುಟ್ಟ ಟಚ್ ಅಪ್ ಕೆಲಸ ಇದೆ. 265 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ಬೇಡಲ್ಲ ಸರ್. ಪೆಟ್ರೋಲ್ ವೆಹಿಕಲ್, AC ಪೋಸ್ಟರ್ ಬೋಂಡು ಮ್ಯಾಗ್ವಿಲ್ ಎಲ್ಲ ಇದೆ. ಇದು 12 ಮಾಡಲು VDI 335 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು 17 ಮಾಡಲು ಡೀಸೆಲ್ ಆಸ್ಪೇರ್ 210 ಹೆಚ್ಚು ಕಡಿಮೆ ಆಗುತ್ತೆ. i20 175 ಹೆಚ್ಚು ಕಡಿಮೆ ಆಗುತ್ತೆ. ಸ್ಯಾಂಟ್ರೋ ಸಿಲ್ವರ್ ಕಲರ್ 155 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇನ್ನೊಂದು ಸ್ಯಾಂಟ್ರೋ ಅದು 135 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ಯಾಂಟ್ರೋ ಜಿಂಗೋ ಫೈನಲ್ ಪ್ರೈಸ್ 2009 ಮಾಡಲು 155 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಇಟಿಯೋಸ್ ಜಿ ವೇರಿಯಂಟ್ ಪೆಟ್ರೋಲ್ 285 ಹೆಚ್ಚು ಕಡಿಮೆ ಆಗುತ್ತೆ. 2,85,000. ಹೌದೌದು. ಅಂಡ್ ಪಲ್ಸ್ 245 ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ಇನ್ನೊಂದು ಸ್ಯಾಂಟ್ರೋ 2000 ಸೇಲ್ ಆಗೋಗಿದೆ. i10 ಫೈನಲ್ ಪ್ರೈಸ್ 14 ಮಾಡಲು ಸಿಂಗಲ್ ಓನರ್ 295 ಹೆಚ್ಚು ಕಡಿಮೆ ಆಗುತ್ತೆ. 2,95,000 ಹೆಚ್ಚು ಕಡಿಮೆ ಆಗುತ್ತೆ. ಸೊ ಈ ಗಾಡಿ ನಾವು ವಿಡಿಯೋ ಮಾಡ್ಬಿಟ್ಟಿದೀವಿ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಲೋ ಬಡ್ಜೆಟ್ ಅಲ್ಲಿ ಏನಾರ ಕಾರ್ಗಳು ಹುಡ್ಕಂಗಿದ್ರೆ ಇದಕ್ಕಿಂತ ಲೋ ಬಡ್ಜೆಟ್ ಅಲ್ಲಿ ಎಲ್ಲೂ ಕೂಡ ಸಿಗಲ್ಲ. ಇಡೀ ಕರ್ನಾಟಕ ಪೂರ್ತಿ ಹುಡ್ಕಿದ್ರೆ ಸಿಗಲ್ಲ ನಿಮ್ಗೆ ಆಲ್ಮೋಸ್ಟ್ ಈ ಪ್ರೈಸ್ಗೆ. ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಇದೇ ತರ ರೆಗ್ಯುಲರ್ ಆಗಿ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಓಕೆ ಬಾಯ್, ಸಿ ಯು ನೆಕ್ಸ್ಟ್. ಥ್ಯಾಂಕ್ ಯು. ರೆನಾಲ್ಟ್ ಡಸ್ಟರ್ 85 PS ಸರ್ ಇದು? ಹೌದು. 13 ಮಾಡಲು ಸಿಂಗಲ್ ಓನರ್ 395 ಹೆಚ್ಚು ಕಡಿಮೆ ಆಗುತ್ತೆ. ಬರೀ 3,95,000 ಇನ್ನು ಹೆಚ್ಚು ಕಡಿಮೆ ಆಗುತ್ತೆ. ರೆನಾಲ್ಟ್ ಡಸ್ಟರ್ ಮೈಲೇಜ್ ಬರುತ್ತೆ. ದೊಡ್ಡ ವೆಹಿಕಲ್ ಮೈಲೇಜ್ ಬೇಕಂದ್ರೆ ಬೆಸ್ಟ್ ವೆಹಿಕಲ್ ಸರ್. ಬರೀ 3,95,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ ನಿಮ್ಗೆ. ಇದ್ರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಏರ್ಬ್ಯಾಗ್ ಬರುತ್ತೆ? ಇಲ್ಲ ಹೇಳ್ಬೇಕು. ಅಂಡ್ ಇದು 2012 ಮಾಡಲು i10 265 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಫೈನಾನ್ಸ್ ಕೂಡ ಆಗುತ್ತೆ. ಇದು ಚೆನ್ನಾಗಿದೆ. ಇದು ನೋಡಿ 2014 ಮಾಡಲು VDI ಗಾಡಿ ತುಂಬಾ ನೀಟ್ ಆಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ 5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 5 ಲಕ್ಷಕ್ಕೆ ಹೆಚ್ಚು ಕಡಿಮೆ ಆಗುತ್ತೆ. VDI ಹೌದೌದು. ಸೊ ನೋಡ್ತಾ ಇರ್ಬೋದು VDI 5 ಲಕ್ಷಕ್ಕೆ ಹೆಚ್ಚು ಕಡಿಮೆ ಆಗುತ್ತೆ. 14 ಮಾಡಲ ಸರ್? ಹೌದೌದು. ಸ್ಯಾಂಟ್ರೋ ಹೌದೌದು. 2009 ಮಾಡಲು 165 ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇಲ್ಲಿ 2010 ಮಾಡಲು 165 ಹೆಚ್ಚು ಕಡಿಮೆ ಆಗುತ್ತೆ. 2 ಏರ್ ಬ್ಯಾಗ್ ಇದೆ. ಇದು 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಹೌದೌದು. ಅಂಡ್ ಇನ್ನೂ ಒಂದು 85 ಇದೆ 110 PS 2000 ಅದು 2000 ಅದಾಗಿದೆ. 2006-7 ಮಾಡಲು ಆಲ್ಟೋ 95 ಹೆಚ್ಚು ಕಡಿಮೆ ಆಗುತ್ತೆ. ಬರೀ 95,000ಕ್ಕೆ ಹೆಚ್ಚು ಕಡಿಮೆ. ಹೌದೌದು. ಇದಾಗಿದೆ. ಅದ್ ನೋಡಿ ಬರೀ 55,000 ಇಂಡಿಕಾ ಎಲ್ಲೋ ಬೋರ್ಡ್ 55,000ಕ್ಕೆ ಫೈನಲ್. ವ್ಯಾಗನರ್ 2011 ಮಾಡಲು 255 ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇದು 2010 ಮಾಡಲು ಪೆಟ್ರೋಲ್ ಗ್ಯಾಸ್ 2 ಇದೆ. 2,10,000 ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇದು ಒಂದು 2010 ಮಾಡಲು ಡೀಸೆಲ್ 165 ಹೆಚ್ಚು ಕಡಿಮೆ ಆಗುತ್ತೆ. 1,65,000ಕ್ಕೆ ಹೆಚ್ಚು ಕಡಿಮೆ ಆಗುತ್ತೆ. 9 ಮಾಡಲು ಪೆಟ್ರೋಲ್ ಜಾಜ್ 2 ಏರ್ ಬ್ಯಾಗ್ ಎಲ್ಲ ಇದೆ. 210 ಹೆಚ್ಚು ಕಡಿಮೆ ಆಗುತ್ತೆ.